ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಮರಿಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿ ತೊರವಿಹಕ್ಕಲ್ ಅನ್ನುವಂಥ ಏರಿಯಾದಲ್ಲಿ ನಿನ್ನೆ ಮಧ್ಯರಾತ್ರಿ ಒಂದು ಘಟನೆ ಆಗಿದೆ. ಆ ಘಟನೆಯಲ್ಲಿ ಗಂಡ ಹೆಂಡತಿ ಮತ್ತು ಇಬ್ಬರು ಗಂಡು ಮಕ್ಕಳು ಇವರು ಜಗಳಾಡೋ ಒಂದು ಸಂದರ್ಭದಲ್ಲಿ ಆ ಲೇಡಿ ಯಾರಿದ್ರು ಆ ಲೇಡಿಗೆ ಗ್ಲಾಸ್ನಿಂದ ಪೆಟ್ಟು ಬಿದ್ದು ಗಾಯ ಆಗಿದೆ ಅಂತಂದು ಹಾಸ್ಪಿಟ್ಲಿಗೆ ತಗೊಂಡ್ಬಂದಿದ್ದಾರೆ. ಹಾಸ್ಪಿಟ್ಲಿಗೆ ತಂದಂಥ ಸಂದರ್ಭದಲ್ಲಿ ಅವರು ಅಡ್ಮಿಟ್ ಮಾಡಿಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಗ್ಲಾಸಿಂದ ಸೆಲ್ಫ್ ಫಾಲ್ ಆನ್ ಎ ಗ್ಲಾಸ್ ಅಂತ ಒಂದು MLC ಮಾಡಿಸಿದ್ದಾರೆ. ಅಂದರೆ ಗ್ಲಾಸ್ ಮೇಲೆ ಬಿದ್ದು ಗಾಯ ಆಗಿದೆ ಅಂತಂದು. ನಂತರದಲ್ಲಿ ಇವತ್ತು ಬೆಳಗ್ಗೆ 7 ಗಂಟೆ ಸಮಯಕ್ಕೆ ಆ ಲೇಡಿದು ಡೆತ್ ಆಗಿದೆ. ನಂತರದಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಒಂದು ಗಾಜಿನ ತುಂಡಿನಿಂದ ಹಲ್ಲೆ ಮಾಡಿರುವಂಥದ್ದು ಅಂತ ನಮ್ಮ ಪ್ರಾಥಮಿಕ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಆಮೇಲೆ ಕಾರಣ ಏನು ಅಂತ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮಗ ಒಬ್ಬ ಅವನು ಇನ್ಯಾವುದೋ ಒಂದು ಹೆಂಗಸಿನ ಜೊತೆ ಸಂಬಂಧ ಇದೆ ಅಂತಂದು ಮಗ ಸೊಸೆ ನಿರಂತರವಾಗಿ ಜಗಳ ಆಡ್ತಿರ್ತಾರೆ. ಮಗ ಮಾಡ್ತಿರೋದು ತಪ್ಪು ಅಂತಂದು ಈಕೆ ಕಣ್ಸಿರ್ತಾಳೆ. ಮತ್ತೆ ಯಾಕೆ ಈ ಥರ ಮಾಡ್ತೀಯ, ನಿನ್ನಿಂದ ಮನೇಲಿ ನೆಮ್ಮದಿ ಇಲ್ಲ, ಮರ್ಯಾದೆ ಇಲ್ಲ ಅಂತೆಲ್ಲ ಭಾಳ ಕ್ರಿಟಿಸೈಸ್ ಮಾಡಿರ್ತಾಳೆ, ಬೈದು ಬುದ್ಧಿ ಹೇಳೋ ಪ್ರಯತ್ನ ಮಾಡಿರ್ತಾಳೆ. ಹಂಗಾಗಿ ಗಂಡ ಇಬ್ಬರು ಮಕ್ಕಳು ಅಂದರೆ 3 ಜನ ಸೇರಿಕೊಂಡು ಆ ಲೇಡಿ ಜೊತೆ ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಹಲ್ಲೆ ಆಗಿ ಆ ಹಲ್ಲೆಯಿಂದ ಸಾವುಂಟಾಗಿದೆ ಅಂತ ಹೇಳ್ಬಿಟ್ಟು ಸೊಸೆ ಏನಿದ್ದಾಳೆ ಆಕೆ 3 ಜನರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾಳೆ. ಮತ್ತು ನಿನ್ನೆ ರಾತ್ರಿ ಸುಮಾರು ಒಂದು 11:30 ಸಮಯದಲ್ಲಿ ಸ್ಟೇಷನ್ಗೆ ಕೂಡ ಈ ಒಂದು ಗಲಾಟೆ ಬಗ್ಗೆ ಮಾಹಿತಿ ಹೋಗಿದೆ. ಆ ಸಂದರ್ಭದಲ್ಲಿ ಆತ ಯಾರಿದ್ದಾನೆ ಮೃತಳ ಗಂಡನೇ ಇಲ್ಲ ಮಕ್ಕಳು ಕುಡಿದಿದ್ದಾರೆ, ಅವ್ರನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ, ಕಂಟ್ರೋಲ್ ಮಾಡ್ತೀನಿ, ಈ ಟೈಮಲ್ಲಿ ನಮ್ಮದು ಕುಟುಂಬದ ವಿಷಯಕ್ಕೆ ಸ್ಟೇಷನ್ನಿಗೆ ಬಂದು ಕೇಸೆಲ್ಲ ಆಗೋದು ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಹೋಗಿದ್ದಾರೆ. ಆ ವಾಪಸ್ಸು ಸ್ಟೇಷನ್ಗೆ ಬಂದಂಥ ಸಂದರ್ಭದಲ್ಲಿ ಅಥವಾ ವಾಪಸ್ ಹೋದಂಥ ಸಂದರ್ಭದಲ್ಲಿ ಯಾವುದೋ ಬಡದಾಟ ಆಗಿಲ್ಲ, ಬಾಯಿ ಮಾತಿನ ಗಲಾಟೆ ಅಷ್ಟೇ ಆಗಿದೆ. ನಂತರದಲ್ಲಿ ಮನೆಗೆ ಹೋದ್ಮೇಲೆ ಗಲಾಟೆ ಮುಂದುವರಿಸಿ ಒಂದು ಘಟನೆ ಆಗಿ ಅದು ಇಂಜುರಿ ಸ್ವಲ್ಪ ಮಿನಿಮಲ್ಲೇ ಇದೆ. ಬಟ್ ಡಾಕ್ಟರ್ ಹೇಳುವಂಥದ್ದು ಇಂಜುರಿ ಮಿನಿಮಲ್ ಇದೆ, ನಂತರ ಸ್ವಲ್ಪ ಬೇರೆ BP ರಿಲೇಟೆಡ್ ಇಶ್ಯೂಸಲ್ಲಿ ಸಡನ್ನಾಗಿ ಫಾಲ್ ಆಗಿ ಡೆತ್ ಆಗಿದೆ ಅಂತ ಹೇಳ್ತಾರೆ. ಅದು ಪೋಸ್ಟ್ ಮಾರ್ಟಮಲ್ಲಿ ಏನು ಕೊಡ್ತಾರೆ ಅನ್ನೋಂಥದ್ದು ನಾವು ತಗೋಬೇಕಾಗಿದೆ. ಸೊ ಈ ರೀತಿ ಘಟನೆಗಳು ವೆರಿ ಅನ್ಫಾರ್ಚುನೇಟ್, ಇದೆಲ್ಲ ಅನಪೇಕ್ಷಿತ ಸಾವುಗಳು. ಯಾಕಂದರೆ ಏನೇ ಕೌಟುಂಬಿಕ ಕಲಹ ಇದ್ದರೂ, ಗಲಾಟೆಗಳಿದ್ರು ಮಾತುಕತೆ ಮುಖಾಂತರ, ಗುರು ಹಿರಿಯರ ಮುಖಾಂತರ ಪರಿಹಾರ ಮಾಡ್ಕೋಬೋದಾಗಿದೆ. ಅಂಥದ್ರಲ್ಲಿ ಈ ಥರ ಹೊಡೆದಾಡ್ಕೊಂಡು ಕುಡಿದ ನಿಷೇಧದಲ್ಲಿ ಜಗಳ ತಕ್ಕೊಂಡು ಈ ಥರ ಎಲ್ಲ ಮಾಡಿ ಪಾಪ ಅನ್ಯಾಯವಾಗಿ ಆ ಲೇಡಿ ಡೆತ್ ಆಯಿತು. ಪದ್ಮ ಅನ್ನೋರ್ದು ಡೆತ್ ಆಯಿತು. ಸೊಸೆ 3 ಜನ ಅಂದರೆ ಮಾವ ಮತ್ತು ಗಂಡ ಮೈದನ 3 ಜನದ ಮೇಲೂ ಕಂಪ್ಲೇಂಟ್ ಕೊಡ್ತಾ ಇದ್ದಾಳೆ. ಸೊ 3 ಜನರನ್ನ ನಾವು ವಶಕ್ಕೆ ತೊಗೊಂಡಿದ್ವಿ. ಆದಷ್ಟು ಪ್ರಕರಣ ದಾಖಲಾದ್ಮೇಲೆ ತನಿಖೆಯನ್ನು ಮಾಡಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಸರ್, ಚುಚ್ಚಿದ್ದು ಯಾರು ಅನ್ನೋಂಥದ್ದು ನಾವು ಇವಾಗ ಎಲ್ಲ ಪತ್ತೆ ಮಾಡಬೇಕಲ್ಲ. ಗದ್ದಲ ಮಾಡ್ತಾ ಇದ್ರು. ಅದರಲ್ಲಿ ಒಬ್ಬರು ಆಕೆ ಹೇಳುವಂಥದ್ದು ಗಂಡನ ಬ್ರದರ್ ಮತ್ತು ಗಂಡನ ತಂದೆ 3 ಜನ ಜಗಳ ಆಡ್ತಾ ಇದ್ರು ಅಂತ ಹೇಳ್ತಾಳೆ. ಕೂಲಂಕುಷವಾಗಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಯಾರು ಚುಚ್ಚಿದ್ರು, ಯಾವ ಕಾರಣಕ್ಕೆ ಚುಚ್ಚಿದ್ರು ಅನ್ನೋಂಥದ್ದು ಪತ್ತೆ ಮಾಡಲಾಗಿಲ್ಲ. ನಮಗೆ ಪ್ರಾಥಮಿಕವಾಗಿ ಈಗ ಕಂಪ್ಲೇಂಟಲ್ಲಿ ಬಂದಿರುವಂಥದ್ದು, ಕಂಪ್ಲೇಂಟಲ್ಲಿ ಆಕೆ ಕೊಡ್ತಾ ಇರುವಂಥದ್ದು ಮಂಜು ಅನ್ನೋಂಥ ಒಂದು ಹುಡುಗ ಇನ್ನೊಂದು ಹೆಂಗಸಿನ ಜೊತೆ ಸಂಬಂಧ ಇಟ್ಕೊಂಡಿದ್ದ. ಅದರಲ್ಲೇನಿದೆ ಏನು ತಪ್ಪು ಅನ್ನೋ ಟೈಪು ಇವ್ರು ಗಂಡು ಮಕ್ಕಳೆಲ್ಲ ಅದನ್ನೇ ಡಿಫೆಂಡ್ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ರು. ಆದರೆ ತಾಯಿ ಇದ್ದವಳು ಪದ್ಮ ಅನ್ನೋಳು, ಅವಳು ಈ ಥರ ಯಾಕೆ ಮಾಡ್ತೀಯಾ, ಸುಮ್ಮನೆ ನಿನ್ನಿಂದ ಮರ್ಯಾದಿಲ್ಲ ಅಂತೆಲ್ಲ ತಿಳಿದು ಬುದ್ಧಿವಾದ ಹೇಳೋವಂಥದ್ದು, ನೀನು ನನಗೆ ಹೇಳ್ತೀಯ ಅಂತಂದು ಸೊಸೆ ಮಾತು ಕಟ್ಕೊಂಡು ಮಗನಿಗೆ ಬೈತೀಯ ಅಂತಂದು ಗಂಡನೂ ಬೈತಾ ಇದ್ದ, ಪ್ಲಸ್ ಮಕ್ಕಳು ಕೂಡ ವಿರೋಧ ಮಾಡ್ತಾ ಇದ್ರು ಅನ್ನೋಂಥದ್ದು. ಈ ಎಲ್ಲ ಒಂದು ಗೊಂದಲದ ನಡುವೆ ನಿನ್ನೆ ಒಂದು ಘಟನೆ ನಡೆದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.